ಆ, ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ. ಆದರೆ ಇದರಲ್ಲಿ ಸಿಕ್ಕಂಥ ಅನುಭವ ಇದೆಯಲ್ಲ, ಅದು ತುಂಬ ದೊಡ್ಡ ಒಂದು ಇದು. ನಾನು ತುಂಬ ಹೊತ್ತೇನು ಮಾತಾಡಲ್ಲ, ಒಂದು ಚಿಕ್ಕದಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ನನಗೆ ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತ ಅಂದರೆ, ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀ ರೆಕಾರ್ಡಿಂಗಿಗೆ ಹೋದ ಸಿನಿಮಾ ಅಂತ. ನೀವು ನಂಬಲ್ಲ, ಯಾರಿಗಾದ್ರೂ ಹೇಳಿದ್ರೆ ಅನ್ಸುತ್ತೆ. ಅದೇ ಡೇಟು, ಅದೇ ಥರನೇ ಪ್ರತಿಯೊಂದು ಪ್ಲ್ಯಾಂಡ್ ಆಗಿ ಒಂದು ದಿವಸನೂ ಹಿಂದೆ ಮುಂದೆ ಆಗದಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮುಗಿಸಿದ್ರು. ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನಾನು ಕೂಡ ಒಂದು ಸಿನಿಮಾ 2 ಸಿನಿಮಾ ಪ್ರೊಡಕ್ಷನ್ ಮಾಡಿದವನು. ಹಾಗಾಗಿ ನನಗೆ ಯಾವಾಗಲೂ ಆಶ್ಚರ್ಯ, ಅದು ಹೇಗೆ ಇವರು ಇಂಥ ದಿವಸ ಜನವರಿ 10ನೇ ತಾರೀಕು ಫೋಟೋ ಶೂಟ್, ಇಲ್ಲಿಂದ ಶೂಟಿಂಗ್, ಇಲ್ಲಿಂದ ಡಬ್ಬಿಂಗ್, ಮಾರ್ಚ್ 31ನೇ ತಾರೀಕಿಗೆ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಕರೆಕ್ಟ್ ನಂದೇ ಅವತ್ತು 31ನೇ ತಾರೀಕೆ ಕಂಪ್ಲೀಟ್. ಇದನ್ನು ಹೇಳಿದ್ದೆ ಯಾವಾಗ? ಜಾನ್ವರಿಲಿ ಅವರು. ಈ ಥರ ಈ ಸಿನಿಮಾದಲ್ಲಿ ನನಗೆ ತುಂಬ ಅನಿಸಿರುವಂಥದ್ದು, ಇದಕ್ಕೇನೋ ಒಂದು ದೈವ ಬಲ ಇದೆ, ದೈವ ಶಕ್ತಿ ಇದೆ ಅನ್ನೋದು. ಈಗ ಸ್ಟಾರ್ಟಿಂಗಿಗೆ ಬರ್ತೀನಿ. ನಾನು ಕೆರೆಬೇಟೆ ಆದಮೇಲೆ ಯಾವುದಾದ್ರೂ ಒಳ್ಳೆ ಸಿನಿಮಾ ಮಾಡಬೇಕು, ಯಾವುದಾದ್ರೂ ಒಂದಿಷ್ಟು ಕಥೆಗಳನ್ನು ಕೇಳ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ DK ನವೀನು ಮತ್ತು ಗಿರೀಶ್ ಗೌಡರು ಫೋನ್ ಮಾಡಿದ್ರು. ಸರ್, ಒಂದು ಕತೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ನಿಮ್ಮ ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತಂದು ಓಂ ಸಾಯಿ ಪ್ರಕಾಶ್ ಸರ್ ಅಂತ ಹೇಳಿದರು. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ, ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆಗೆ ನಾನು ಮಾಡೋದಕ್ಕಾಗತ್ತಾ? ಇನ್ನೊಂದನ್ನು ಸಣ್ಣ ಅಳುಕು ಇದ್ದೇ ಇರುತ್ತಲ್ವ. ಒಂದು ಸಾರಿ ನೀವು ಬಂದು ಕತೆ ಕೇಳಿ ಅಂತ ಹೇಳಿದರು. ಆದರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿದ್ದು, ನಮ್ಮ ಸಿನಿಮಾ ನಿಮ್ಮ ಪ್ಯಾನಲಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿದ್ದಿರಲಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತಷ್ಟೇ. ಸೀದಾ ಹೋದ್ವಿ ಶರ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದರು. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಏನನ್ನೂ ತುಂಬ ತಲೆಯಲ್ಲಿ ತುಂಬ್ಕೊಂಡು ಹೋಗಿದ್ದಿರಲ್ಲ, ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದ ಹಾಗೇನೆ, ಅರೆ ಇಸ್ಕಿ, ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂಥ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದರೆ, ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು, ಇದು ಬೇಕು, ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ತೊಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟಾಗಿ ಶುರು ಆಯಿತು. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆ್ಯಕ್ಚುಲಿ ನನ್ನಂಥವ್ರನ್ನ ಎಷ್ಟು ಜನನ್ನ ಹೀರೋಗಳನ್ನು ನೋಡಿರಲ್ಲ, ಅಂಥದ್ರಲ್ಲಿ ನಾನಿನ್ನೂ 2-3ನೇ ಸಿನಿಮಾ ಮಾಡಿದಂಥವ್ನು. ಆದರೂ ಅಷ್ಟೇ ತಾಳ್ಮೇಲೆ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗೆ ಸಮಯ ತಗೊಂಡು. ಇವರಿಗೆ ಯಾವ ಥರ ಅನಿಸಿರ್ಬೋದು ಅಂದರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ 1 ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನೂ ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನು ಹೇಳಿದ್ದು. ಆಮೇಲೆ ನನಗೆ ಅದು ತುಂಬ ಇಷ್ಟ ಆಗಿರುವಂಥದ್ದು, ಅದು ತುಂಬ ಖುಷಿ ಆಯಿತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ದರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಯಾವುದೋ ಒಂದು ಫಂಕ್ಷನಲ್ಲಿ, ಅದೇ ಥರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿದ್ದರು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರು ಅನ್ನೋದು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗು ಒಂದು ಪ್ಲ್ಯಾನ್ ಪ್ರಕಾರ ನಡೆದೋಯ್ತು. ನೀವು ಕೇಳ್ಬೋದು, ಅವಾಗಲೇ ಮೇಡಮ್ ಕೇಳಿದರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನ್ರೇಷನ್ಗೂ ಈಗ ಯಾವ ಥರ ಹೊಂದಾಣಿಕೆ ಆಯಿತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ಥರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡೋ ಅಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇಲ್ದಿದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆಗೆ ಮಾಡೋ ಅಷ್ಟೊತ್ತಿಗೆ ಒಂದು ಪಾಠಗಳು ಹೇಗೆ ಅಂತಂದರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದ ಇರಲಿ, ದೊಡ್ಡ ಕಲಾವಿದ ಇರಲಿ, ಯಾವ ಥರ ಗೌರವ ಕೊಡಬೇಕು, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನು ಸಾರಿಂದ ಕಲ್ತಂಥ ಸುಮಾರಷ್ಟು ಪಾಠ.